ದಿಲೀಪ್ ಹೇಳಿ. ಈಗ ಬೇಸಿಗೆಯಲ್ಲಿ ಇಳುವರಿ ಎಲ್ಲ ಕಡೆಗೂ ಕಡಿಮೆ ಆಗ್ತಾ ಇದೆ. ಹಾಲು 10 ಲೀಟ್ರ್ ಕೊಡೋವಂಥ ಹಸುಗಳು 6 ಲೀಟ್ರ್ 7 ಲೀಟ್ರಿಗೆ ಬಂದಿದ್ದಾವೆ, ಇಳಿದಿದೆ. ನಮ್ಮವೇ ಬಂದಿದ್ದು. ನಾವು ಪಾಗಾರ ಹಾಕೋದಕ್ಕಿಂತ ಮುಂಚೆ 10 ಲೀಟ್ರ್ ಕಡಿಮೆ ಆಗಿತ್ತು ತಂದೆ ಹಾಲು. ಹಾಂ, ಹಾಕಿದ್ಮೇಲೆ ಈಗ ಯಥ ಪ್ರಕಾರ 52, 53 ಹಾಕ್ತಿದ್ವಿ. 42, 43 ತನಕ ಬಂದಿದ್ದು ಇಳಿದಿದ್ವರೆ. ಓಹೋ, ಈಗ ಪಾಗಾರ ಹಾಕೋದ್ರಿಂದ ನಿಮಗೆ ಬೆನಿಫಿಟ್ ಇದೆ. ಡೈಲಿ ಒಂದು 10 ಲೀಟ್ರ್ ಹಾಲು ಜಾಸ್ತಿ ಆಗಿದೆ. ಓಹೋ, ನೋಡಿ ಅಲ್ಲಿ ಬೆನಿಫಿಟ್ ಆಯಿತು ನಿಮಗೆ. ರೈಟ್. ಅದೇ ರೀತಿ ಈಗ ಇನ್ನೂ ಒಂದು ಅಂಶ, ಓಕೆ, ಪಾಗಾರ ಹಾಕೋದ್ರಿಂದ ನಿಮ್ಮದು ಮಿಲ್ಕು ಕಡಿಮೆ ಆಗಲ್ಲ. ಕಡಿಮೆ ಆಗಿದೆ ಬೇಸಿಗೆ ಮಳೆಗಾಲಕ್ಕೂ. ಬೇರೆಯವ್ರಿಗೆ ಹೋಲಿಸ್ಕೊಂಡ್ರೆ ಪರವಾಗಿಲ್ಲ. ಇವಾಗ ಬೇರೆಯವ್ರಿಗೆ ಹೋಲಿಸ್ಕೊಂಡ್ರೆ ಚೆನ್ನಾಗಿದೆ. ಓಕೆ. ಈ ಪಾಗಾರ ಹಾಕಿದ್ಮೇಲೆ 10 ಲೀಟ್ರ್ ಎಕ್ಸ್ಟ್ರಾ ಆಗಿದೆ. ರೈಟ್. ಈಗ ಇನ್ನೊಂದು ನಮಗೆ ಏನಪ್ಪ ಅಂದರೆ, ನೀವು 5 ಹಸುಗಳು ಹಾಲು ಕೊಡೋದು ನಿರಂತರವಾಗಿ ಕೊಡಲ್ವಲ್ಲ. ನೀವೇನಾದ್ರು ಸೆಮೆನ್ ಕೊಡಿಸಿದಾಗ ಅವು ಗಬ್ಬ ಆದಾಗ ನಿಲ್ತದೆ. ಆ ರೀತಿ ನಿಮಗೆ ಆಗಿತ್ತು ಯಾವಾಗಲಾರು? ಒನ್ ಟೈಮ್ ಮಾಡಿಕೊಂಡಿದ್ವಿ. ಏನಾಯಿತು? ಎಲ್ಲ ಹಸುಗಳು ಸೆಮೆನ್ ಕೊಡಿಸಿ ಒಂದೇ ಒಂದು ಹಸು ಇತ್ತು. ಆ ಒಂದು ಹಸುನಲ್ಲಿ 8 ಲೀಟ್ರಲ್ಲಿ ಓಸಷ್ಟು ಮೇಂಟೈನ್ ಮಾಡ್ಕೊಂಡು ಆಗ್ತಿರ್ಲಿಲ್ಲ. ಒಂದು ಹಸು ಕೊಡ್ತಾ ಇತ್ತು. 4 ಡ್ರೈ ಆಗಿದ್ದು. ಅವ ಮೇಂಟೈನ್ ಮಾಡೋಕೆ ಆಗ್ತಿರಲ್ಲ. ಅದು ನಮಗೆ ಒಂದು ಪಾಠ ಕಲಿಸ್ದಂಗೆ. ಅವತ್ತಿಂದ ನಾವೇ ಮಾಡಿದ್ವಿ ಅಂದರೆ, ಒಂದು ಹಸು ಸೆಮೆನ್ ಕೊಡಿಸಿ 3 ತಿಂಗಳವರೆಗೂ ಬೇರೆ ಹಸು ಸೆಮೆನ್ ಕೊಡಿಸಲ್ಲ. ಈಗ ಒಂದು ಹಸುಗೆ ಸೆಮೆನ್ ಕೊಡಿಸಿದ್ರೆ ಮತ್ತೆ ಇನ್ನು 3 ತಿಂಗಳು ಬೇರೆ ಹಸುಗಳಿಗೆ ಕೊಡಿಸಲ್ಲ. ಅವು ಈಟಿಗೆ ಬಂದ್ರೂ ಕೊಡಿಸಲ್ಲ. ಪೋಸ್ಟ್ಪೋನ್ ಮಾಡ್ತೀವಿ. 2 ಡೇಟ್ ಅದು ತಲ್ತೀವಿ. ಈಗ ನೋಡಿ, ಅದು ಈಗ 8 ತಿಂಗಳಿಗೆ ಹಬ್ಬ ಇದೆ. ಅದು ನೆಕ್ಸ್ಟ್ ಮಂತ್ ಕರ ಹಾಕುತ್ತೆ. ಅದು ಕರ ಹಾಕಿದ್ದು 1 ತಿಂಗಳಿಗೆ ಇದನ್ನ ಬಿಡ್ತೀವಿ. 6 ತಿಂಗಳಿಗೆ ಹಬ್ಬ ಇದೆ. ಸರಿ. ಇದನ್ನ ಬಿಡ್ತೀವಿ. ಇದನ್ನ ಡ್ರೈ ಮಾಡಿ ಇದು ಕರ ಹಾಕತ್ತಿಗೆ ಆ ವರ್ಷಕ್ಕೆ 4 ತಿಂಗಳಿಗೆ ಹಬ್ಬ ಐತೆ. ಇದನ್ನ ಬಿಡ್ತೀವಿ. ಇದನ್ನ ಬಿಟ್ಟಾಗ ಅದಾದ ನೆಕ್ಸ್ಟ್ ಆಗ್ತ ತಕ್ಷಣ ಇವೆರಡು ಬರ್ತವೆ. ಅದು ಬರುತ್ತೆ. ಈಗ ಇದು ಸೆಮೆನಿ ಬಂದಿದೆ, ಕೊಡಿಸಿಲ್ಲ. ನೆಕ್ಸ್ಟ್ ಮಂತ್ ಕೊಡಿಸ್ತೀನಿ ಅದಕ್ಕೆ. ಹೌದೌದು, ಲಾಸ್ಟ್ ಟೈಮ್ ವಿಡಿಯೋ ಮಾಡ್ಬೇಕಾದ್ರೆ ಅದು ಈಟಿಗೆ ಬಂದಿತ್ತು. ಕೊಡಿಸಿಲ್ಲ, ನೆಕ್ಸ್ಟ್ ಕೊಡಿಸ್ತೀವಿ. ಖಂಡಿತ. ಈಗ ನಿಮ್ಮ ಗುಟ್ಟು ಇಲ್ಲಿದೆ. 5 ಹಸುಗಳು ನಿರಂತರವಾಗಿ ಕರಿಬಾರ್ದು, ಹಾಲು ಕರಿತಾ ಇರಬೇಕು. ಆ ರೀತಿ ನೋಡ್ಕೋಬೇಕು. ಒಂದು ಡ್ರೈ ಆಗಿರ್ಬೇಕು, ಒಂದು ಮಾತ್ರ ಡ್ರೈ ಆಗಿರ್ಬೇಕು.